ಅಂದ ತಕ್ಷಣ ನೀವು ಹೋದ ನೋಡ್ರಿ, ಮಸ್ತ್ ಬಿಳಿ ಬಿಳಿ ಬಟ್ಟೆ ಉಟ್ಕೊಂಡು ಮಸ್ತ್ ಪೈಜಾನ್ ಹಾಕ್ಕೊಂಡು ಹೊರಗೆ ಬಂದ. ಹೊರಗೆ ಬರೋದ್ರೊಳಗೆ ಒಂದು ಫೋನ್ ಬಂತು, ಅಣ್ಣಗೆ ಫೋನ್ ಬಂತು. ಅಣ್ಣ ಫೋನ್ ಎತ್ತಿದ. ಅದನ್ನು ಯಾವಾಗ ಫೋನ್ ಎತ್ತಿದ, ಆ ಫೋನ್ ಒಳಗೆ ಒಂದು ದುಃಖದ ಸಂಗತಿ. ಏನು ದುಃಖದ ಸಂಗತಿ ಅಂದ್ರ, ಹಿಂಗ ಊರೊಳಗ ನಿಮ್ಮ ಗೆಳೆಯನ ತಾಯಿ ತೀರಿಕೊಂಡಾಳ, ಬೇಗ ಬರ್ಬೇಕ್ರಿ ಯಜಮಾನ್ರ ಅಂತ ಒಂದು ಫೋನ್ ಬಂದಿತ್ತು. ಆ ಫೋನ್ ಎತ್ತಿದ ತಕ್ಷಣ ಅಣ್ಣಂದ, ಮತ್ತ ನೀನು ಯಜಮಾನಗಿರಿಕಿ ಮಾಡಕತ್ತೀಪ, ಊರಿಗೆ ನೀನು ಯಜಮಾನ, ಇನ್ನು ಮೇಲೆ ನಾ ಹೊಲಕ್ಕೆ ಹೋಗ್ತೀನಿ, ನೀನು ಹಿಂಗ ಮತ್ತ ನನ್ನ ಗೆಳೆಯವ ಅವ್ರ ತಾಯಿ ತೀರಿಕೊಂಡಾಳ, ಹೋಗಿ ಒಂದು ಸ್ವಲ್ಪ ಸಮಾಧಾನ ಮಾತೇಳಿ ಒಂದು ಹಾರ ಹಾಕಿ ಬಾ ಅಂತ ಹೇಳಿದ. ಅವಾಗ ಇವ ಅಂದ, ತಮ್ಮ ಅಣ್ಣ ಇದೊಂದು ಲಾಸ್ಟ್ ಕೇಸ್ ನೋಡೋಣ, ಇದು ಲಾಸ್ಟ್ ಕೇಸ್ ಐತ, ಈ ಕೇಸಿಗೆ ಇಬ್ರು ಕೂಡಿ ಹೋಗೋಣ ಅಂದ. ಅವಾಗ ಆಯ್ತು ತಗೋ ತಮ್ಮ ಅಂತ ತಿಳ್ಕೊಂಡು ಇನೋವಾ ಕಾರ್ ತರಿಸಿದ್ರು ನೋಡ್ರಿ. ಬರ್ರಿ ಇನೋವಾ ಕಾರ್ ಒಳಗೆ ಇಬ್ರು ಕುಂತ ಅವ್ರ ಮನೆಗೆ ಬಂದ್ರು. ಯಾವಾಗ ಮನೆಗೆ ಬಂದ್ರು, ಓಡೋಡಿ ಬಂದ್ ನೋಡ್ರಿ ಗೆಳೆಯ ಅಳ್ಕೊಂತ ದುಃಖದೊಳಗ, ಗೆಳೆಯ 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 ನನ್ನ ತಾಯಿ ತೀರಿಕೊಂಡು ಬಿಟ್ಲು. ಅವಾಗ ಯಜಮಾನ ಏನ್ ಹೇಳಿದ ಅಂದ್ರ, ಯಾಕ ಹುಚ್ಚ ಏನ್ ಚಿಂತೆ ಮಾಡ್ತಿ, ಯಾಕ ಅಳತಿ, ಎಲ್ಲರೂ ಕೂಡ ಒಂದು ದಿನ ಈ ಭೂಮಿ ಬಿಟ್ಟು ಹೋಗೋದೈತ, ಯಾಕ ದುಃಖ ಮಾಡ್ತೀವ ಹುಚ್ಚ, ನಿಮ್ಮವ್ವ ನಿನಗಟ್ಟ ಅವ್ವಾಗಿದ್ಲೇನು, ನಿಮ್ಮವ್ವ ನಿನಗಟ್ಟ ಅವ್ವಾಗಿದ್ಲೇನು, ಇಡೀ ಊರಿಗೆ ನಿಮ್ಮವ್ವ ಬೇಕಾದಂಗಿದ್ಲ, ಇಡೀ ಊರಿಗೆ ನಿಮ್ಮವ್ವ ಅವ್ವ ತಾಯಿ ಆಗಿದ್ಲ, ಅದನ್ನ ಖುಷಿ ಪಡು, ಎದಕ್ಕೆ ದುಃಖ ಮಾಡ್ತೀಯ ಅಂತ ಅಣ್ಣ ಹೇಳಿದ. ತಮ್ಮ ಮಗಳು ನಿಂತಿದ್ನಲ್ರಿ, ಓ ಇಟ್ಟ ಏನು ಕೇಸ್ ಅಂದ, ಪಂಚಾಯತಿ ಮಾಡೋದಂದ್ರೆ ಇಟ್ಟ ಏನಂದ. ಅವಾಗ ಇನೋವಾ ಕಾರ್ನಾಗ ಹೋದ್ರು, ಒಂದು 4-5 ದಿನ ನಡೀತ್ರಿ. ನಡೆದ ತಕ್ಷಣ ಮತ್ತೊಂದು ಫೋನ್ ಬಂತು ನೋಡ್ರಿ, ತಮ್ಮಗ್ ಬಂತಲ್ಲ ಈ ಸಲ. ಹಿಂಗ ಒಬ್ಬರ ಮನೆ ಒಳಗ ಒಂದು ಹೆಂಡತಿ ಶ್ರೀಮತಿ ಅವರು ತೀರಿಕೊಂಡಾರ ಅಂತ ಒಂದು ಫೋನ್ ಬಂತ್ರಿ. ಆ ಫೋನಿಗೆ ಹೊಂಟ ನೋಡ್ರಿ, ಮಸ್ತ್ ಬಟ್ಟೆ ಹಾಕೊಂಡು ಇನೋವಾ ಗಾಡಿ ತೆಗಿಯೋ, ಆ ಇನೋವಾ ಗಾಡಿ ಒಳಗ ಕುಂತ ಮನೆಗೆ ಹೋದ ತಕ್ಷಣ ಓಡೋಡಿ ಬಂದ್ ನೋಡ್ರಿ ಗಂಡ, ಓಡೋಡಿ ಬಂದ ದುಃಖದೊಳಗ ಅಳಾಕತ್ತಿದ್ದ, ಯಜಮಾನ್ರ ನನ್ನ ಹೆಂಡತಿ ತೀರಿಕೊಂಡು ಬಿಟ್ಲರಿ, ನನ್ನ ಹೆಂಡತಿ ಬಹಳ ಸಣ್ಣ ವಯಸ್ಸಿಗೆ ಹೋಗಿ ಬಿಟ್ರಿ, ನನ್ನ ಜೊತೆಗಾತಿ ಯಾರ್ರಿ ಇನ್ನು ಮ್ಯಾಲ ಅಂತ ದುಃಖದೊಳಗೆ ಅಳುವಾಗ ಇವ್ ಕಂಠಪಟ್ಟ ಹಾಕಿದ್ನಲ್ರಿ, ಇವ್ ಹೇಳಕತ್ತ, ಏ ಹುಚ್ಚ ಯಾಕೆ ಚಿಂತೆ ಮಾಡ್ತೀಯೋ, ಏ ತಮ್ಮ ಯಾಕೆ ಚಿಂತೆ ಮಾಡ್ತೀಯೋ, ನೋಡು ಎಲ್ಲರೂ ಒಂದು ದಿನ ಈ ಭೂಮಿ ಬಿಟ್ಟು ಹೋಗೋದೈತೆ, ಯಾರು ಶಾಶ್ವತವಾಗಿರೋರು, ಏ ಹುಚ್ಚ ನಿನ್ನ ಹೆಂಡತಿ ನಿನಗಟ್ಟ ಹೆಂಡತಿ ಆಗಿದ್ಲೇನೋ, ಇಡೀ ಊರಿಗೆ ಹೊಡಿ 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 ರೊಡಗೈ ಬಿದ್ದು ನೋಡ್ರಿ. ಈ ಮಗನಿಗೆ ಯಾರು ಯಜಮಾನಗಿರಿಕಿ ಕೊಟ್ಟವ್ರು ಅವನು ಮೊದಲು ಕರ್ಕೊಂಬರ್ರಿ ಅಂತ ಒಟ್ಟರಿಗೆ ಬಿದ್ದು. ಅಲ್ಲಿ ಮನೆ ಒಳಗೆ ಯಾರು ಯಜಮಾನಗಿರಿಕೆ ಮಾಡ್ಬೇಕು ಅವ್ರ ಮಾಡ್ಬೇಕ್ರಿ, ಎಲ್ಲರೂ ನಾನ ಮಾಡ್ತೀನಿ ಅಂತ ಬಂದ್ರಿ ಹಿಂಗ ಅಕ್ಕ ನೋಡ್ರಿ. ಅದಕ್ಕ ನಮ್ಮ ಹಿರಿಯರ ಮಾತುಗಳನ್ನ ಕೇಳಿದ್ರ ಮನೆ ಬಹಳ ಶುದ್ಧ ಇರ್ತದ ಅಂತ ಹೇಳ್ತಿದ್ರು ನಮ್ಮ ಹಿರಿಯರು. ಅವ್ರ ವಿಚಾರಗಳ ಹಂಗಿದ್ದು, ಅವರ ಆದರ್ಶಗಳ ಹಂಗಿದ್ದು, ಅವರ ನಡೆನುಡಿಗಳ ಹಂಗಿದ್ದು. ಈಗಿನ ಎಲ್ಲ ಪದ್ಧತಿಗಳು ಉಲ್ಟಾನ ಆಗಿಬಿಟ್ಟಾವ. ಈಗ ಮತ್ತೆ ಹೇಳಕತ್ತಿರ್ತಾರೆ, ಈಗ ಅವಾಗೆಲ್ಲ ಹಿರಿಯರು ಇದ್ರಿ ಅವ್ರ ಕಾಲ, ಈಗ ನಮ್ಮ ಕಾಲ ಬಂದೈತ್ರಿ, ನಮ್ಮ ಕಾಲದಂಗ ಹೋಗ್ಬೇಕ್ರಿ ಅಂತಾರ. ಈಗ ಅದು ನಿಜ ಬಿಡ್ರಿ. ನೋಡ್ರಿ, ಯಾವಾಗ ಈ ಶಾಶ್ವತವಲ್ಲದ ಈ ಶರೀರಕ್ಕ ಶಾಶ್ವತವಾಗಿರುವಂಥದ್ದು ಯಾವುದೈತು ಅಂತ ಹೇಳ್ತಾರ. ಸ್ಥಿರವೆಲ್ಲದ ಬದುಕು, ಒಂದು ದಿನ ಬಹಳ ಚಲೋ ಬೆಳೆದಿರುವಂತ ಗಿಡನೂ ಕೂಡ ನೆಲಕ್ಕೆ ಅಪ್ಪಳಿಸಿ ಬೀಳಬೇಕು. ಬಹಳ ಚಲೋ ಬೆಳೆದಿರುವಂತ ಈ ಶರೀರ ನಾವು ಎಟ್ಟ ಜೋಪಾನ ಮಾಡಿದ್ರು ಕೂಡ ಪರಮಾತ್ಮ ನಮಗೆ ಹಿಂದೆ ಸಿಕ್ಕ ಹಾಕೇ ಬಿಟ್ಟನು. ಯಾವ ಸಿಕ್ಕ ಹಾಕ್ಯಾನ್ರಿ? ಈ ಭೂಮಿ ಒಳಗ ಬದುಕ ಮತ್ತ ಅವ ಹಿಂದೆ ಸಿಕ್ಕ ನೋ ಗ್ಯಾರಂಟಿ ನೋ ವಾರಂಟಿ ಅಂತ ಹಾಕೇ ಬಿಟ್ಟನು. ಶರೀರಕ್ಕೆ ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ, ಯಾವಾಗ ಹೊಕ್ಕತ್ ಯಾವಾಗ ಬೀಳತ್ತದ ಹೇಳಕ್ ಬರಂಗಿಲ್ಲ. ನಾವ್ ಅಣ್ಣಾಕತ್ತಿರ್ತೀವಿ ವಿಮಾನದೊಳಗ ಬಹಳ ಸೇಫ್ ಆಗಿ ಹೋಗ್ಬೋದ್ರಿ ಅಪ್ಪವ್ರ, ಅಲ್ಲಿಯೂ ಕೂಡ ಸತ್ತವ್ರದಾರ. ಎಂತಿಂತ ದೊಡ್ಡ ದೊಡ್ಡ ಆಸ್ತಿ ಗಳಿಸಿದವ್ರು ಮಣ್ಣು ಹೋದ್ರು ವಿಮಾನ ಆಕ್ಸಿಡೆಂಟ್ ಒಳಗ.
ವಿಮಾನ ಬೇಡ, ಕಾರ್ ಒಳಗೆ ಹೋದ್ರೆ ಭಾಳ ಸೇಫ್ ಆಗಿ ಹೊಕ್ಕಿವಂದ್ರೆ ಕಾರ್ ಒಳಗೆ ಉಳಿದವ್ರು ಅದಾರೇನು? ಅಲ್ಲಿಯೂ ಕೂಡ ಹೋದವ್ರು ಅದಾರ. ಕಾರ ಬ್ಯಾಡ್ರಿ, ನಾವು ತಗೊಳ್ಳೋದು ಬೇಡ, ಬೈಕ್ ಒಳಗೆ ಅಡ್ಡಾಡೋಣ ಅಂತ ಅಂದ್ರ ಬೈಕ್ ಒಳಗೆ ಉಳಿದವ್ರು ಅದಾರೇನು? ಅಲ್ಲಿಯೂ ಕೂಡ ಹೋಗಿ ಕಣ್ಣತಾವು. ಬೈಕ್ ಬೇಡ, ನಡ್ಕೊಂತ ಹೋಗೋಣ ಅಂದ್ರ ಯಾರು ಒಬ್ಬ ಬಂದು ಗುದ್ದೆ ಬಿಡ್ತಾನ, ಅಲ್ಲಿಯೂ ಕೂಡ ಅನಿಶ್ಚಿತ. ಏನೂ ಬ್ಯಾಡ್ರಿ, ಮನೆ ಒಳಗೆ ಆರಾಮ್ ಇರೋಣ ಅಂದ್ರ ಅಲ್ಲರ ನಡೀತದನ್ರಿ. ಮನೆ ಬೆದ್ದ ಭೂಕಂಪ ಆಗಿ ಅಲ್ಲಿಯೂ ಕೂಡ ಹೋಗೋದ. ನೀ ಯಾವ್ದ ಮೂಲೆ ಒಳಗಿದ್ರು ಕೂಡ ಪರಮಾತ್ಮನ ಆಜ್ಞೆ ಬಂತಂದ್ರ ಹೋಗಬೇಕು. ನೀ ಇಲ್ಲಿ ಶಾಶ್ವತವಾಗಿರುವುದಕ್ಕೆ ಬಂದವ್ರು ನಾವಲ್ಲ. ಯಮ ಹಿಂಗ ಅಡ್ಡಾಡುವಂತ ಸಂದರ್ಭದೊಳಗ ಒಬ್ರ ಮನೆಗೆ ಬಂದಂತ. ಆ ಮನೆಗೆ ಬಂದ ಮಠ ಮಧ್ಯಾಹ್ನ ಕೆಟ್ಟ ಬಿಸ್ಲಾಗ ಬಂದಿದ್ದ ಅವ. ಮಠ ಮಧ್ಯಾಹ್ನದಾಗ ಬಂದ ಹಿಂಗ ನಿನ್ನ ಆಯುಷ್ಯ ಮುಗ್ದೈತಪ್ಪ ನಡಿ ಅಂದ. ಆಯುಷ್ಯ ಮುಗ್ದೈತ ನಡಿ ಅಂದ. ಈ ಆಯುಷ್ಯ ಅನ್ನುವಂತ ಕ್ಯಾಮ್ರಾ ಏನೈತಲ್ರಿ, ಇದ್ರೊಳಗ ಡಿಲೀಟ್ ಅನ್ನೋ ಆಪ್ಷನ್ ಇಲ್ಲ. ಒಂದ್ ಸಲ ಆಯುಷ್ಯ ಮುಗಿತಂದ್ರ ಹೋಗೋದು ಐತ. ಯಾವಾಗ ಆಯುಷ್ಯ ಮುಗಿದವರು ಮನೆಗೆ ಯಾವಾಗ ಲಿಸ್ಟ್ ಹಿಡ್ಕೊಂಡು ಯಮ ಬಂದ, ಅವಂದ ನಡಿ ಇನ್ನ ನಿನ್ನ ಆಯುಷ್ಯ ಮುಗಿತಂದ, ನಿಮ್ಮ ಮನೆ ಮುಂದ್ಗಡೆ ನಿಮ್ಗೆ ಆಯುಷ್ಯ ಮುಗಿದತ್ ನಡಿ ಅಂದ್ರೆ ನೀವು ಸುಮ್ಮಿರ್ತೀರೇನ್ರಿ? ನಡಿಯೋ ಹೋಗೋಣ, ಸಾವು ಬಂದೈತಿನಿಂದ ಅಂದ್ರೆ ಯಾಕೋ ಮಾರ ಹೆಂಗೈತೆ ಅಂತೀರಿ ನೀವು. ಹೊಳ್ಳಿ ಪ್ರಶ್ನೆ ಮಾಡ್ತೀರಿ. ಸಾವಿಗೆ ಹೆದರುವವರು ನಾವು, ಶರಣರಂಗಿರ್ಲಿಲ್ಲ ಅವರು. ನಾಳೆ ಬಪ್ಪದು ನಮಗಿಂದೆ ಬರಲಿ, ಹಿಂದೆ ಬರುವುದು ನಮಗೀಗರಲಿ ಬರಲಿ, ಆಗ ಈಗ ಎನ್ನದಿರು ಚೆನ್ನ ಮಲ್ಲಿಕಾರ್ಜುನ ಅಂತ ಬರೀತಾರ. ಸಾವನ್ನ ಸ್ವಾಗತ ಮಾಡಿಕೊಂಡವ್ರು ಯಾರಾದ್ರೂ ಇದ್ರ ಮಹಾತ್ಮರು, ಯೋಗಿಗಳು, ಶರಣರು. ಇವತ್ತು ನೋಡ್ರಿ, ನಾವು ಬಹಳ ಅಂದ್ರೆ ನಮ್ಮ ಅಪ್ಪನ ಹೆಸರು ಕೇಳಿದ್ರೆ ಹೇಳ್ತೀವಿ, ನಮ್ಮ ತಾತನ ಹೆಸರು ಕೇಳಿದ್ರೆ ಹೇಳ್ತೀವಿ, ಮುತ್ತಜ್ಜನ ಹೆಸರು ಕೇಳಿದ್ರೆ ಹೇಳ್ತೀವಿ. ಆದ್ರೆ ಒಂದು 10 ತಲೆಮಾರಿನ ಹಿಂದಿನ ಹೆಸರು ಹೇಳ್ರಿ ಅಂದ್ರೆ ಸಾಧ್ಯ ಐತೇನ್ರಿ? ಇಲ್ವೇ ಇಲ್ಲ. ಇವತ್ತು ಬಸವಣ್ಣ ಸಾವಿರ ವರ್ಷಗಳು ಕಳೆದು ಹೋದ್ರು ಕೂಡ ಬಸವಣ್ಣ ಹೆಸರು ನೆಟ್ಬಿಟ್ಟಿವಿ. ಸದ್ಗುರು ಸಾಯಿನಾಥ್ ಅವರು ಕಳೆದ 8 ವರ್ಷಗಳ ಕಳೆದು ಹೋದ್ರು ಕೂಡ ಎಂದಿಗೂ ಕೂಡ ಅಜರಾಮರವಾಗಿ ಅವರನ್ನೇ ನೆನೆಸ್ತೀವಿ ಅಂದ್ರ ಮಹಾತ್ಮರಿಗೆ ಸಾವಿಲ್ಲ. ಭವಬಂಧನವನ್ನ ಮೀರಿದವರು ಯಾರು ಅಂದ್ರ ಮಹಾತ್ಮರು, ಯೋಗಿಗಳು. ಅದ್ರ ಒಳಗೆ ಸಾಯಿನಾಥ್ ಸದ್ಗುರುಗಳು ಕೂಡ ಅದ್ರ ಒಳಗೆ ಸೇರ್ತಾರ. ನೋಡ್ರಿ ಎಷ್ಟು ಅದ್ಭುತ ಅಂದ್ರ ನೋಡ್ರಿ. ಯಾವಾಗ ಯಮ ಆ ಮನೆಗೆ ಬಂದಿದ್ದ, ದೊಡ್ಡ ಲಿಸ್ಟ್ ತಗೊಂಡು ಬಂದಿದ್ದ. ಆ ಲಿಸ್ಟ್ ತಗೊಂಡು ಬಂದಿಂದ ಕೂತಿದ್ದ. ನಡಿವ ನಿನ್ನ ಆಯುಷ್ಯ ಮುಗ್ದೈತಂದ. ಅವಾಗ ಅವನಿಗೆ ಆಶ್ಚರ್ಯ ಆಗಿ, ಹೆಂಗ ಇದ್ರು ಯಮ ನನ್ನನ್ನು ಹೊತ್ಕೊಂಡು ಹೋಗ್ಕಣ, ಸ್ವಲ್ಪ ಇವನು ಒಂದು 10 ನಿಮಿಷ ಗಪ್ ಕೂಡ್ಸೋನ್ ತಡಿ ಅಂತ ತಿಳ್ಕೊಂಡು ಕೂಡ್ಸಿದ. ನೋಡ್ರಿ ಕೂಡಿಸಿ, ಯಮ ಏನ್ರ ಕುಡಿತೀರೇನ್ರಿ? ತಂಪ ಮಠ ಮಧ್ಯಾಹ್ನದಾಗ ಬಂದಿರಿ, ಏನ್ರ ತಂಪ ಅಂದ್ ಕುಡಿತೀರೇನು? ಅವಾಗ ಯಮ ಅಂದ, ಯಾವ ಮನೆ ಒಳಗು ಇಷ್ಟ ಆತಿಥ್ಯ ಕೊಟ್ಟಿಲ್ಲಪ್ಪ ನನಗ, ಮತ್ತ ನೀನು ಕೇಳಾಕತಿ ಅಂದ್ರೆ ತಗೊಂಡು ಬಾ ಅಂದ. ಒಳಗೆ ಹೋಗಿ ಫ್ರಿಜ್ ನಂದು ಮಸ್ತ್ ತಂಪು ನೀರು ತಗೊಂಡು ಮಜ್ಜಿಗೆ, ಮಸ್ತ್ ಮೊಸರು ತಗೊಂಡು ಮಜ್ಜಿಗೆ ಮಾಡಿದ್. ನೋಡ್ರಿ 2 ಗ್ಲಾಸ್ ಗಡ ಅಂತ ಯಮ ಕುಡ್ದವಣ. ಯಾವಾಗ ಕುಡದ ತತ್ಕ್ಷಣ ಆ ಕುರ್ಚೆ ಒಳಗ ನಿದ್ದೆ ಹತ್ತಿ ಬಿಡ್ತೀರ ಅವನಿಗೆ. ಯಾವಾಗ ನಿದ್ದೆ ಹತ್ತಿ ಯಮ ಗೊರಕೆ ಹೊಡ್ಯಾಕತ್ನ ಜೋರು. 8 ದಿನ ಆಗಿತ್ತು ನಿದ್ದೆ ಮಾಡಿ. 1 ತಾಸಾತು, 2 ತಾಸಾತು, 3 ತಾಸಾತು, ಹೋಗೇ ಬಿಟ್ಟಾನ ಮ್ಯಾಲ. ಅವಾಗ ಇವ್ ವಿಚಾರ ಮಾಡಿದ, ಹೆಂಗ ಇದ್ರಿ ಇವ್ ಮಗ ಕರ್ಕೊಂಡು ಹೋಗಿ ಹೋಗ್ತಾನೆ ಯಮ, ಏನ್ರ ಒಂದು ಉಪಾಯ ಮಾಡೋಣ ತಡಿ ಅಂತ ತಿಳ್ಕೊಂಡು ನಾವೇನ್ ಲಿಸ್ಟ್ ತಗೊಂಡು ಬಂದಿದ್ದಲ್ರಿ ಕಿಸೆದಾಗ. ಆ ಲಿಸ್ಟ್ ತೆಗದ್ ನೋಡ್ರಿ ಸಕಾಸ. ಆ ಲಿಸ್ಟ್ ತೆಗದವನ ಅದನ್ನ ನೋಡಿದ, ಇದೇನು ಇದು ನನ್ನ ಹೆಸರು ಮೊದಲ ಐತಲ್ಲ ಅಂದ. ನನ್ನ ಹೆಸರು ಮೊದಲ ಐತಲ್ಲ, ಸ್ವಲ್ಪ ವ್ಯತ್ಯಾಸ ಮಾಡೋಣ ತಡಿ ಅಂತ ತಿಳ್ಕೊಂಡು ಆ ಪೆನ್ ತಗೊಂಡು ಮೊದಲ ಹೆಸರು ಏನಿತ್ತಲ್ರಿ ಅದನ್ನ ಗೀಟ್ ಹಾಕಿದ್ ನೋಡ್ರಿ. ಅದನ್ನ ಗೀಟ್ ಹಾಕಿ ಆ ಹೆಸರು ಎಲ್ಲಿ ಬರ್ದ್ನಂದ್ರ ಕೊನೆಗೆ ಬರ್ದ್. ನಾವು ಕೊನೆಗೆ ಬರ್ದ ಹೆಂಗೆ ತಂಗ ಮಡ್ಚಿ ಕಿಸೆದೊಳಗಿಟ್ಟ. ಇಟ್ಟು ಕುಡೇನ ಸಾಯಂಕಾಲ ಎದ್ದು ನೋಡ್ರಿ ಅಮ್ಮ. ಸಾಯಂಕಾಲ ಎದ್ದ ತಕ್ಷಣ ಮೊದಲು ಕಿಸೆದ ಅಂದ ಆ ಲಿಸ್ಟ್ ತೆಗದ ಹೆಂಗ ನೋಡಿದ. ಲಿಸ್ಟ್ ಒಳಗ ನೋಡಿ ಹೇಳ್ತಾನವ, ತಮ್ಮ ಎಷ್ಟೋ ಮನೆಗಳನ್ನ ಮಠ ಮಧ್ಯಾಹ್ನದಾಗ ಅಡ್ಡಾಡಿನಿ, ಯಾವ ಮನೆ ಒಳಗ ಒಂದು ಊಟ ಅಲ್ಲ ನೀರು ಕೂಡ ಕೊಟ್ಟಿಲ್ಲ ನನಗ. ನಿನ್ನ ಮನೆ ಒಳಗ ಮಜ್ಜಿಗೆ ಕೊಟ್ಟು ಹೊಟ್ಟಿ ಬಾಳ ತಂಪ ಮಾಡಿ ನಿದ್ದೆ ಮಸ್ತ್ ಹತ್ತುವಂಗ ಮಾಡಿಪ್ಪ. ನಾನೊಂದು ವಿಚಾರ ಮಾಡಿದ್ದೆ, ಮೊದಲಿನಿಂದ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ. ಲಿಸ್ಟ್ ಪ್ರಕಾರ ಮೊದಲಿನಿಂದ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ. ನಾನು ನಿನ್ನ ಈ ಖುಷಿಯನ್ನ ಕಂಡ ಕೊನೆಯಿಂದ ಕರ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡೀನಿ ಅಂದ.
ಇಲ್ಲೈತ್ ನೋಡ್ರಿ, ಭಗವಂತ ಬರೆದಿರುವಂತ ಹಣೆ ಬರ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನೋಡ್ರಿ, ನಾವು ಭಗವಂತ ಬರೆದಿರುವಂತ ಆ ಹಣೆ ಬರ ಏನೋ ಬಂದ್ರು ಕೂಡ ತಪ್ಪಿಸಕ್ ಸಾಧ್ಯನೇ ಇಲ್ಲ. ನೀವು ಎಟ್ಟ ತಿಪ್ಪರ್ಲಾಗ ಹೊಡ್ರಿ, ಅವ ಒಂದು ಸಲ ಬಂದಂದ್ರ ನಿಮ್ಮನ್ನು ಕರ್ಕೊಂಡು ಹೋಗೇ ಹೋಗ್ತಾನ. ಇದ್ರ ಮಧ್ಯದೊಳಗ ನಾವು ಎಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತೀವಿ ಅನ್ನೋದು ಅಷ್ಟ ಐತ್ ನೋಡ್ರಿ. ನಾವು ಮಾಡುವಂತ ಒಳ್ಳೆ ಕಾರ್ಯ ಅವನಿಗೆ ಸಲ್ಲಬೇಕೇ ವಿನಃ ಜನಗಳಿಗೆ ಸಲ್ಲುವಂಥದ್ದಲ್ಲ. ಜನ ಯಾವಾಗಿದ್ರು ನಿಮ್ಮನ್ನ ತಿರಸ್ಕಾರ ಮಾಡ್ತಾರ. ನೀವು ಬಹಳ ಚಲೋ ಮನಿ ಕಟ್ಟಾಕ್ ಹೊಂಟ್ರು ತಿರಸ್ಕಾರ ಮಾಡ್ತಾರ, ಬಹಳ ಚಲೋ ಸಾಧನೆ ಮಾಡಕ್ ಹೊಂಟ್ರು ತಿರಸ್ಕಾರ ಮಾಡ್ತಾರ, ಬಹಳ ಚಲೋ ಕಾರ್ ತಗೊಂಡ್ ಬರಾಕ್ ಹೊಂಟ್ರು ತಿರಸ್ಕಾರ ಮಾಡ್ತಾರ. ಅನ್ನಕತ್ತಿರ್ತಾರಲ್ರಿ, ಅವೇನ್ ಮಾಡ್ತಾನ ಬಿಡ್ರಿ, ಊರೊಳಗ 4 ಮಾತಾಡ್ತಾನ, ಬರೀ ನಾ ಹಂಗ ಮಾಡ್ತಾನೆ ಹಿಂಗ ಮಾಡ್ತಾನ ಅಂತ ಮಾತಾಡ್ತಾನೆ, ಏನು ಕಿಶಂಗಿಲ್ರಿ ಅನ್ನಕತ್ತಿರ್ತಾರ. ನಮ್ಮ ವಿಜಾಪುರ ಭಾಷೆ ಮತ್ತೆ ಈ ಕಡೆ ತಿಳಿತತಿಲ್ರಿ, ನಮ್ಮ ಆಡ ಭಾಷೆ ಬಡಕನ ಮಾತಾಡಿ ಬಿಡ್ತಾರಿ. ನೋಡ್ರಿ, ಏನು ಎಟ್ಟ ಮಾಡ್ತಾನ್ರಿ, ಏನೂ ಆಗಂಗಿಲ್ಲ ಅವನ ಕೈಯಿಂದ. ಆದ್ರೆ ನೋಡ್ರಿ, ಯಾವಾಗ ಜನ ಬರೇ ನಮ್ಮನ್ನ ತಿರಸ್ಕಾರ ಮಾಡ್ತಾರ ನೋಡ್ಬೇಕು. ಬಹಳ ಜನ ಇದ್ದಾಗ ನಮಗ ಒಂದು ಚರ್ಗಿ ನೀರು ಕೊಡ್ಲಾರ್ದವ್ರು ಹೋದ ಮ್ಯಾಲ ಮಸ್ತ್ ಸುಗಂಧದಿಂದ ದ್ರವ್ಯದಿಂದ ಸ್ನಾನ ಮಾಡಿಸ್ತಾರ. ಇದ್ದಾಗ ಒಂದು ತುತ್ತ ಅನ್ನ ಕೊಡ್ಲಾರ್ದವ್ರು ಹೋದ ಮ್ಯಾಲ ತಿಥಿಗಂತ ದೊಡ್ಡ ಭೋಜನ ಕೂಟನ ಮಾಡಿಸ್ತಾರೆ. ಇದ್ದಾಗ ಒಂದು ಜೋಡ ಚಲೋ ಬಟ್ಟೆ ಕೊಡ್ಲಾರ್ದವ್ರು ಹೋದ ಮ್ಯಾಲ ಮಸ್ತ್ ಮಸ್ತ್ ಬಟ್ಟೆ ಉಡಿಸ್ತಾರ, ಗೊತ್ತೈತಲ್ರಿ. ಇದ್ದಾಗ ಅವನ ಕಷ್ಟವನ್ನ ನೋಡಿ ನಕ್ಕವರ ಹೋದ ಮ್ಯಾಲ ನೋಡಬೇಕು ಬಿಕ್ಕಿ 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 ಅಳಕತ್ತಿರ್ತಾರ. ಇದ್ದಾಗ ಅವನಿಗೆ ಬಂದ ಒಂದು ದಿನ ಬಾಗಿ ನಮಸ್ಕಾರ ಮಾಡ್ಲಾರ್ದವ್ರು ಸತ್ತ ಮೇಲೆ ಹೆಣಕ್ ಬಂದು ನಮಸ್ಕಾರ ಮಾಡಕತ್ತಿರ್ತಾರ. ಇದ್ದಾಗ ನಮ್ಮನ್ನ ತಿರಸ್ಕಾರ ಮಾಡಿ ಹೋದ ಮ್ಯಾಲ ಪುರಸ್ಕಾರ ಮಾಡಿದ್ರ ಅದು ಸಲ್ಲುವಂಥದ್ದಲ್ಲ. ಇದ್ದಾಗ ಪ್ರೀತಿಯನ್ನ ಕೊಡ್ರಿ, ಇದ್ದಾಗ ಮನುಷ್ಯನಿಗೆ ಬೆನ್ನ ತಟ್ರಿ, ಇದ್ದಾಗ ನೀನು ಒಳ್ಳೆ ಕೆಲಸ ಮಾಡಕತ್ತಿ ಅಂತ ಹೇಳ್ರಿ. ಇತ್ತೀಚೆಗೆ ದಿನಮಾನ ಹೆಂಗಾಗಿಬಿಟ್ಟವ ಅಂದ್ರ ಬರೇ ಕತ್ರಿ ಅಂತ ಕೆಲಸನ ಮಾಡಕತ್ತಾರ ನೋಡ್ರಿ ಜನ. ಕತ್ರಿ ಹಂಗ ಅಂದ್ರ ತಿಳಿದಲ್ರಿ, ಆ ಕತ್ರಿ ಕೆಲಸ ಏನ್ರಿ? ಅದು ಬರೇ ಕಟ್ ಮಾಡೋದು ಅಟ್ಟ ಅದರದು. ಅದು ಯಾವತ್ತರ ಕೂಡಿಸೋ ಕೆಲಸ ಬಂದತನ್ರಿ? ಅದಕ್ಕೆ ಸಾಧ್ಯನೇ ಇಲ್ಲ. ಸೂಜಿ ಏನ್ ಮಾಡ್ತದ್ರಿ? ಬಾಳ ಅಂದ್ರ ಸೂಜಿ ಕಿಮ್ಮತ್ ಎಟ್ರಿ ಇವ, ಅದ್ರ ಬೆಲೆ ಗೊತ್ತಿಲ್ಲ ನನಗೆ. ನೀವು ಬರೀ ಗೋನ ಹಾಕಕತ್ತೀರ, ಅದ್ರ ಬೆಲೆ ಹೇಳೋಲಾಗಿರ ನೋಡ್ರಿ. ಹೆಂಗ್ ಗೋನ ಹಾಕ್ತಾರ ಬರೇ. ಎಟ್ರಿ ಅದ್ರ ಕಿಮ್ಮತ್? 2 ರೂಪಾಯಿ, 1 ರೂಪಾಯಿ ರೀ, 1 ರೂಪಾಯಿ. ಯಾಕ್ರಿ ಸೂಜಿ ಬೆಲೆ ಏರೇ ಇಲ್ಲಲ್ಲ? ಒಳ್ಳೇದು ಮಾಡೋರಿಗೆ ಇರಂಗಿಲ್ಲ ರೀ, ಒಳ್ಳೇದು ಮಾಡೋರಿಗೆ ಇರಂಗಿಲ್ಲ. ನೋಡ್ರಿ, ಸೂಜಿ ಕಿಮ್ಮತ್ ಅಂದ್ರೆ ಬರೀ 1 ರೂಪಾಯಿ 2 ರೂಪಾಯಿ. ಕತ್ರಿ ಕಿಮ್ಮತ್ತ 100 ರೂಪಾಯಿ. ಆದ್ರೆ ಕತ್ರಿ ಏನ್ ಮಾಡ್ತದ್ರಿ? ಕಟ್ ಮಾಡ್ತದ. ಅವ್ರು ಬಹಳ ಬೇಗ ಬೆಳಿತಾರ, ಕೆಟ್ಟದ್ ಮಾಡೋರು ಬಹಳ ಬೇಗ ಬೆಳಿತಾರ. ಅದ ಸೂಜಿ ಕೂಡಿಸುವಂತ ಕೆಲಸ ಮಾಡ್ತದ, ಅದ್ರ ಕಿಮ್ಮತ್ತು ಸಣ್ಣದ ಇರ್ತದ. ಆದ್ರೆ ಭಗವಂತ ಒಂದಿಲ್ಲ ಒಂದಿನ ಕೊಡ್ತಾನ್ರಿ, ಒಂದಿಲ್ಲ ಒಂದು ದಿನ ಚಲೋ ಕೊಡ್ತಾನ. ಹೆಂಗಂದ್ರ ಸೂಜಿ ಗೆಳತನ ಮಾಡಿರುವಂತ ದಾರ, ಸೂಜಿ ಗೆಳತನ ಮಾಡಿರುವಂತ ದಾರ ಅದು ಕೂಡಿಸೋ ಕೆಲಸ ಮಾಡಕತ್ ನೋಡ್ರಿ. ಮತ್ತ ಕತ್ರಿ ಜೋಡಿ ಅದು ಕೆಲಸ ಮಾಡಿತ್ತಂದ್ರ ಬರೀ ಕಟ್ 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 ಆಗಿ ಬೀಳ್ತಿತ್ತ ಅದು. ಹಂಗ ನಾವು ಯಾರ ಜೊತೆ ಗೆಳತನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದ. ಯಾರ ಕೂಡಿಸುವಂತ ಕೆಲಸ ಮಾಡ್ತಾರ, ಯಾರ ನಮ್ಮನ್ನ ಹೊಂದಾಣಿಕೆಯಾಗಿ ನಮ್ಮನ್ನ ಜೊತೆಯಾಗಿ ಕರ್ಕೊಂಡು ಹೋಗ್ತಾರ, ಅವ್ರ ಜೊತೆಗೆ ಇರ್ಬೇಕಂತ ಹೇಳ್ತಾರ.